ಜಿಮ್ಗೆ ಹೋಗೋರು ಕಬಾಬ್ ಎಲ್ಲ ತಿನ್ಬಾರ್ದಲ್ವಾ? ವಾ, ಜಿಮ್ಗೆ ಹೋಗೋರು ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿಬೋದಾ? ಜಿಮ್ಗೆ ಹೋಗ್ತೀನಿ ಅಂತೀರಾ, ಚಿಪ್ಸ್ ಎಲ್ಲ ತಿಂತೀರಾ? ಚಿಪ್ಸ್ ತಿಂದರೆ ಹೊಟ್ಟೆ ಬರೋದಿಲ್ವಾ? ಅಷ್ಟು ಗೊತ್ತಾಗೋದಿಲ್ವಾ? ಅದೇನು ಟ್ರೈನರು ಅಪ್ಪ ನೀವು. ಸೊ ಜಿಮ್ಗೆ ಹೋಗೋರೆಲ್ಲ ಏನು ಅನ್ಯಗ್ರಹದಿಂದ ಬಂದಿಲ್ಲ ರೀ, ಅವರು ಮನುಷ್ಯರೇ, ಅವರು ಜಂಕ್ ಫುಡ್ ಎಲ್ಲ ತಿಂತಾರೆ. ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ, ತುಂಬ ಜನ ಒಂದು ಬಾಡಿ ಬಿಲ್ಡರ್ ಡಯಟ್ನ ನೋಡಿ, ಇಲ್ಲಾಂದರೆ ಒಂದು 6 ಪ್ಯಾಕ್ ಚಾಲೆಂಜು ಇಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಚಾಲೆಂಜ್ನ ತೊಗೊಂಡಿರ್ತಾರಲ್ಲ, ಅವ್ರು ಫಾಲೋ ಮಾಡೋಂಥ ಡಯಟ್ನ ನೋಡಿ ಓಕೆ ಜಿಮ್ಗೆ ಹೋಗೋರು ಅಂದರೆ ಕಂಪ್ಲೀಟ್ ಕ್ಲೀನ್ ಡಯಟ್ನ ಫಾಲೋ ಮಾಡ್ತಾರೆ, ಜಂಕ್ ಫುಡ್ಡೇ ಮುಟ್ಟೋದಿಲ್ಲ ಅಂತ ಒಂದು ಭ್ರಮೆಯಲ್ಲಿದ್ದೀರಾ. ಆ ರೀತಿ ಏನಿಲ್ಲ ರೀ. ಒಂದು ಜನರಲ್ ಫಿಟ್ನೆಸ್ನ ಮೇಂಟೈನ್ ಮಾಡೋರು ಜಂಕ್ ಫುಡ್ ಎಲ್ಲ ತಿಂತಾರೆ. ಯಾಕೆ ಎಷ್ಟೋ ಬಾಡಿ ಬಿಲ್ಡರ್ಸು ಅವರು ಒಂದು ಸ್ಟೇಜ್ ಕಾಂಪಿಟೇಷನ್ ಎಲ್ಲ ಮುಗಿದ್ಮೇಲೆ ಅವರು ಜಂಕ್ ಫುಡ್ ಎಲ್ಲ ತಿಂತಾರೆ. ಅದಕ್ಕೆ ಅಂತ ನಾನು ಜಂಕ್ ಫುಡ್ ತಿನ್ನೋದನ್ನ ಸಪೋರ್ಟ್ ಮಾಡ್ತಾ ಇಲ್ಲ. ನೀವು ಒಂದು 80 to 90% ಹೆಲ್ತಿ ಡಯಟ್ನ ಫಾಲೋ ಮಾಡಿ, ಒಂದು 10% ನಿಮ್ಗೆ ಇಷ್ಟ ಬಂದಿದ್ದು ಜಂಕ್ ಫುಡ್ ತಿನ್ನೋದ್ರಿಂದ ನಿಮ್ಮ ಒಂದು ಫಿಟ್ನೆಸ್ಗೆ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ ರೀ. ಯಾರೇಗೋ ಗೊತ್ತಿಲ್ಲ, ನಾನಂತೂ ಮಿಸ್ಟರ್ ಪರ್ಫೆಕ್ಟ್ ಅಂತೂ ಅಲ್ವಲ್ಲ. ನನಗೆ ಇಷ್ಟ ಬಂದಿದ್ದು ತಿನ್ಕೊಂಡು ಹೆಲ್ತಿ ಡಯಟ್ ನಾನು ಫಾಲೋ ಮಾಡಿಕೊಂಡು ಜಿಮ್ಗೂ ಹೋಗಿ ವರ್ಕೌಟ್ ಮಾಡಿಕೊಂಡು ಈ ಒಂದು ಫಿಟ್ನೆಸ್ನ ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಕೊಡಿ. ಮತ್ತೆ ಸಿಗೋಣ, ಬಾಯ್.